ಹೆಸರು ಅರುಣ್, ಕಡಬದವರು. ನಮಸ್ಕಾರ ಅಣ್ಣ. ಅಣ್ಣ ನೀವು ಓದಿರೋದೇನಣ್ಣ? ನಾನು ಡಿಗ್ರಿ ಮಾಡಿದ್ದೀನಿ, BCom ಅಲ್ಲಿ. ಡಿಗ್ರಿ ಕಂಪ್ಲೀಟ್ ಆದ ನಂತರ ಬೆಂಗಳೂರಲ್ಲಿ 10 ವರ್ಷ ಕೆಲಸ ಮಾಡಿದ್ದೀನಿ. ಅಂದರೆ ನೀವು ಓದ್ಬಿಟ್ಟು ಬೆಂಗಳೂರಿಗೆ ಹೋಗೋದಕ್ಕೆ ಕಾರಣ? ಆರ್ಥಿಕವಾಗಿ ನಾವು ಬಡಸ್ತನ ಇದ್ದಿದ್ದರಿಂದ, ಆ ಉದ್ದೇಶ ಇದ್ದಿದ್ದರಿಂದ ನಾನೇನು ಮಾಡಿದೆ, ಬೆಂಗಳೂರಿನಲ್ಲಿ ಹೋಗಿ ಕೆಲಸ ಮಾಡಿದೆ. ನಾನು ನನ್ನ ತಮ್ಮ ಇರೋದು. ಅಣ್ಣ ನೀವು ಓದಿ ಬೆಂಗಳೂರಿಗೆ ಹೋಗಿ ಜಾಬ್ ಎಲ್ಲ ಮಾಡಿದ್ರಲ್ವಾ, ಅಲ್ಲೇ ಸೆಟ್ಲ್ ಆಗೋದಾಯ್ತು, ಮತ್ತೆ ಯಾಕೆ ತಿರ್ಗಾ ಇಲ್ಲಿ ಬಂದು? ನಾವು ಒಂದು ಸ್ವಲ್ಪ ವರ್ಷಗಳು ಕೆಲಸ ಮಾಡಿದ ನಂತರ ನಮಗೆ ಹಣಕಾಸಿನ ತೊಂದರೆಗಳೆಲ್ಲ ಬಗೆಹರಿತು. ಆವಾಗ ನನಗೊಂದಿನ ಅನ್ನಿಸ್ತು, ಈ ಕರೋನಾ ಬಂತು ಮತ್ತು ಜನರುಗಳು ಆಸ್ಪತ್ರೆ ಓಡಾಡೋದೆಲ್ಲ ನೋಡಿದಾಗ ನನಗೆ ಅನ್ನಿಸ್ತು, ಹಳೆ ಆರೋಗ್ಯ ಹುಡ್ಕೊಂಡು ಮತ್ತೆ ಹಳ್ಳಿಗೆ ಬಂದೆ. ನೀವು ಕೃಷಿನೇ ಆರೋಗ್ಯ ಅಂದ್ರಲ್ಲ, ನಿಮ್ಗೆ ಯಾವ ಥರ ಗೊತ್ತಾಯ್ತು ಅದರಲ್ಲಿ? ಕೃಷಿ ಆರೋಗ್ಯ ಅನ್ನೋದು ನೀವು ಕೇಳಿದ್ದು ಒಳ್ಳೆ ಪ್ರಶ್ನೆ. ಭೂಮಿ ಜೊತೆ ನಾವು ಪ್ರಕೃತಿ ಜೊತೆ ಪರಸ್ಪರ ಅನುಬಂಧ ಇಲ್ಲ, ಯುದ್ಧ ಮಾಡೋ ರೀತಿ ಆಗೈತೆ. ಔಷಧಿ ಅಂದರೆ ಅದು ವಿಷ ತಂದು ಭೂಮಿಗೆ ಹೊಡಿತಾರೆ, ಅದು ಭೂಮಿ ಮೇಲೆ ಯುದ್ಧ ಮಾಡೋ ರೀತಿನೇ. ವಿಷ ಅಂದ್ರಲ್ಲ, ಹಂಗಾರೆ ಭೂಮಿ ಇದು ಔಷಧಿ ಹೊಡೆದಿಲ್ವಾ ಅಣ್ಣ? ಖಂಡಿತವಾಗ್ಲೂ ಇಲ್ಲಪ್ಪ. ನಾನು ಔಷಧಿ ಇಲ್ಲಿವರೆಗೂ ಕೆಮಿಕಲ್ಲು ಈಗೇನು ನಮ್ಮ ರೈತರು ಗೊತ್ತಿಲ್ಲ. ಕೆಲವ್ರು ಗೊತ್ತಿದ್ದು ಮಾಡ್ತಾ ಇದ್ದಾರೆ, ಕೆಲವ್ರು ಗೊತ್ತಿಲ್ಲದಲ್ಲೇ ಮಾಡ್ತಾ ಇದ್ದಾರೆ. ನಾನಂತೂ ವಿಷ ಹಾಕ್ತಿಲ್ಲ. ಅಣ್ಣ ನಿಮಗೆ ಮೊದಲೇ ಈ ಥರ ಭೂಮಿಗೆ ಕೆಮಿಕಲ್ ಹಾಕಬೇಕು ಅನ್ನಿಸ್ಲಿಲ್ವಾ, ಇಲ್ಲ ಈಗ ಮಧ್ಯದಲ್ಲಿ ಬಂದಿದ್ದ? ಮೊದಲು ನಾನು ಎಲ್ಲರೂ ಮಾಡ್ದಂಗೆ ನಾನು ಮಾಡ್ತಾಯಿದ್ದೆ. ಎಲ್ಲರೂ ಹಿಂಗೆ ಮೊಬೈಲ್ನಲ್ಲಿ ನೋಡುವಾಗ ಗೊತ್ತಾಯಿತು, ಆರ್ಗ್ಯಾನಿಕ್ಕು ಮತ್ತು ಕೆಮಿಕಲ್ ಫಾರ್ಮಿಂಗು ಅನ್ನೋದು ಎರಡು ವ್ಯತ್ಯಾಸ ಗೊತ್ತಾಯಿತು. ಈಗ ಅಣ್ಣ ಭೂಮಿಗೆ ಕೆಮಿಕಲ್ ಹಾಕೋದ ನಿಲ್ಲಿಸ್ರಿ, ಈಗ ಬೇರೆ ರೈತರೆಲ್ಲ ಸುತ್ತ ನೋಡಿದ್ರೆ ಅದೇ ಯಾಕೆ ಬೆಳೀತಾ ಇರೋದು. ಈಗ ನೀವು ಒಂದೇ ಸತಿ ಹಂಗೆ ನಿಲ್ಲಿಸಲ್ವ, ನಿಮಗೆ ಈಗ ಬೆಳೆ ಬೆಳಿಬೇಕಾದ್ರೆ ಅದರಲ್ಲಿ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಅಂದರೆ ನಿಮಗೆ ಅದರಿಂದ ಲಾಭ ಎಲ್ಲ ಸಿಗಲ್ವಲ್ಲ, ಆದರೂ ಭಯ ಆಗಲಿಲ್ಲ ನಿಮಗೆ ನಾವು ಈ ಥರ ಮಾಡಿದ್ರೆ ಲಾಭ ಸಿಗಲ್ಲ ಅಂತ? ತಾತ್ಕಾಲಿಕವಾಗಿ ಭಯನೂ ಆಗುತ್ತೆ, ನಮಗೆ ಬರೋವಂಥ ಲಾಭದಲ್ಲಿ ವ್ಯತ್ಯಾಸನೂ ಆಗುತ್ತೆ, ಕಮ್ಮಿ ಆಗುತ್ತೆ. ಎಷ್ಟು ದಿನ ಕಮ್ಮಿ ಆಗುತ್ತೆ? ಭೂಮಿ ಎಷ್ಟು ಕೆಟ್ಟಿರುತ್ತೋ ಅದೇ ರೀತಿ ಅದು ಸರಿ ಹೋಗಬೇಕು ಅಂದರೆ ಟೈಮ್ ತಗೊಳುತ್ತೆ. ನೀವು ಇಡೀ ಭೂಮಿಗೆ ಹಂಗಾದ್ರೆ ಕೆಮಿಕಲ್ ಹಾಕಿಲ್ವ, ಹಂಗಾದ್ರೆ ಹೆಂಗೆ ನಂಬೋದು? ಹಿಂಗೆ ತೋರಿಸ್ತೀನಿ ಬನ್ನಿ. ನೀವು ಕೆಮಿಕಲ್ ಹಾಕಿರೋ ಮಣ್ಣಿನಲ್ಲಿ ಈ ಥರ ಮಣ್ಣು ತೊಗೊಂಡ್ರೆ ಅದನ್ನು ಈ ಥರ ಕಟ್ಟಿದ್ರೆ ನಿಮಗೆ ಉಂಡೆ ಆಗಲ್ಲ. ನಂತರ ಹಿಂಗೆ ಪುಡಿ ಆಗಲ್ಲ, ಬೇಗ ಪುಡಿ ಆಗಲ್ಲ. ನೀವು ಈ ಥರ ಇಸ್ಕಿದ್ರೆ ಉಡಿಯೇ ಬರಲ್ಲ. ಪುಡಿ ಆದರೆ ಅಲ್ಲಿ ಮಣ್ಣು ಫಲವತ್ತಾಗಿದೆ ಅಂತ, ಸಾವಯವ ತ್ಯಾಜ್ಯಗಳು ಜಾಸ್ತಿ ಸೇರಿದೆ ಅಂತ. ನೋಡಿ, ಈ ಥರ ಕೈನಲ್ಲೇ ತೆಗಿಬೋದು. ನಂತರ ಈ ಥರ ಮಣ್ಣಲ್ಲಿ ನೋಡಿ, ಈ ಥರ ಕಸ ಕಡ್ಡಿಗಳಿರಬೇಕು. ನೀವು ಮಣ್ಣನ್ನು ನೋಡಬೇಕಾದ್ರೆ ಅದರಲ್ಲಿ ನಿಮಗೆ ಹಲವಾರು ರೀತಿ ಹುಳಗಳು ಕಾಣಬೇಕು, ಇರುವೆ, ಗೆದ್ಲು. ನಂತರ ಅದನ್ನು ಸ್ಮೆಲ್ ಮಾಡಿದಾಗ ನಿಮಗೆ ಸ್ಮೆಲ್ ಬರಬೇಕು, ಒಳ್ಳೆ ರೀತಿ ಸ್ಮೆಲ್ ಬರಬೇಕು. ಮಳೆ ಬೀಳುತ್ತಲ್ಲ, ಮಳೆ ಬಿದ್ದಾಗ ಸ್ಮೆಲ್ ಬರುತ್ತಲ್ಲ, ಆ ಥರ ಸ್ಮೆಲ್ ಬರಬೇಕು. ಈಗೆಲ್ಲ ಬೇರೆ ತೋಟದರೆಲ್ಲ ಈಗ ಕಳೆನಾಶಕ ಹೊಡೆಯೋದು, ಈಗ ಕಳೆ ನಿಯಂತ್ರಣ ಮಾಡೋಕ್ಕಲ್ವಾ, ನೀವೇ ಥರ ನಿಯಂತ್ರಣ ಮಾಡ್ತಿದ್ದೀರಾ? ನಾನು ಕಳೆ ನಿಯಂತ್ರಣ ಮಾಡೋದು ಅದು ರೈತರಿಗೆ ಎಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಕಳೆ ಅಂತಾರೆ. ಕಳೆ ಭೂಮಿಗೆ ಕಳೆ. ನಾವು ಹಾಕೋ ಬೆಳೆನೂ ಒಂದು ಭೂಮಿಗೆ ಕಳೆನೇ. ಆದರೆ ನಮಗಿದು ಉಪಯೋಗಕ್ಕೆ ಬರುತ್ತೆ, ಇದು ಉಪಯೋಗಕ್ಕೆ ಬರಲ್ಲ. ಹಂಗಾಗಿ ನಾವು ಇದನ್ನು ಬೆಳೆ ಅಂತೀವಿ, ಇದನ್ನು ಕಳೆ ಅಂತೀವಿ. ಆದರೆ ಭೂಮಿಗೆ ಇದೆಲ್ಲದು ಕಳೆನೇ ಭೂಮಿಗೆ ನಿಜವಾದ ಒಂದು ಸೇಫ್ಟಿ. ಆ ಕಳೆನ ನೀವು ಹೇಗೆ ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರಿ. ಕಳೆನ ನಿಯಂತ್ರಣ ಮಾಡೋದಾದರೆ ಮೊದಲನೇದಾಗಿ ಈಗ ಒಂದು ಬ್ರಷ್ ಕಟರ್ ಅಂತ ಇರುತ್ತೆ, ಸತ್ತೆ ಹೊಡೆಯೋ ಮಿಷಿನು ಅಂತ, ಅದರಲ್ಲಿ ನೀವು ಸತ್ತೆ ಹೊಡ್ಕೋಬೋದು. ಎರಡನೇದಾಗಿ ನಿಯಂತ್ರಣ ಮಾಡಬೇಕು ಅಂದರೆ ದ್ವಿದಳ ಕಾಳುಗಳನ್ನ ನೀವು ಬೇಕಾದ್ರೆ ಉಳುಮೆ ಮಾಡೋದೇನು ಬೇಕಾಗಿಲ್ಲ, ಸುಮ್ಮನೆ ಆ ಥರನೇ ಎರ್ಚಿದ್ರೆ ಸಾಕು, ಹುಟ್ಟುತ್ತೆ. ದ್ವಿದಳ ಕಾಳುಗಳು ಹುಟ್ಟಿದ್ರೆ ನಿಮಗೆ ಆಟೋಮೆಟಿಕ್ ಕಳೆ ನಿಯಂತ್ರಣ ಆಗುತ್ತೆ. ಈಗ ನಾವು ಯುವಕರು ಇದ್ದೀವಲ್ವಾ, ನಮಗೇನಿದ್ರು ಕೃಷಿ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ವಿದ್ಯೆ ಅವಶ್ಯಕತೆ, ವಿದ್ಯೆ ಮಾಡಿ, ಕೆಲಸನೂ ಮಾಡಿ, ತಮ್ಮ ಅನುಕೂಲ ತಕ್ಕನಾಗೆ ನೀವು ಕೆಲಸ ಮಾಡಿ. ಭೂಮಿ
ಇದ್ದು 2 ಎಕರೆ 3 ಎಕರೆ ಭೂಮಿ ಇದ್ದು ಆ ಭೂಮಿನ ಬಿಟ್ಟು ಬೇರೆ ಹೋಗಿ 10,000 20,000 ಸಂಬಳ ತಗೊಳ್ಳೋ ಬದಲು ಆ ಭೂಮಿಲೇ ಆರಂಭದಲ್ಲಿ ಸ್ವಲ್ಪ ಕಷ್ಟಪಟ್ಟು ಭೂಮಿ ಜೊತೆ ಒಡನಾಟ ಇಟ್ಕೊಂಡು ನೀವು ಕೃಷಿ ಮಾಡಿದ್ರೆ ಮುಂದೆ ಫ್ಯೂಚರ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.